ಅಲ್ಲ, ಈ ದೇಶದ ಅವನತಿಗೆ ಕಾರಣ. ಹಿಂದೂ ಮುಸಲ್ಮಾನರು ಕೂಡಿ ಬದುಕಲೇಬೇಕು, ಬೇರೆ ಹಾದಿ ಇಲ್ಲ. ದೇರ್ ಇಸ್ ನೋ ಅದರ್ ವೇ. ಇಲ್ಲಾಂದ್ರೆ ನಮ್ಮ ದೇಶಕ್ಕೆ ನಮ್ಮ ಜನಕ್ಕೆ ತೊಂದರೆ ತಪ್ಪಿದ್ದಲ್ಲ. ಎಷ್ಟು ಜನ ತಂದೆ ತಾಯಿಗಳು ನೋವನ್ನು ಅನುಭವಿಸೋದು ಅಂಥದ್ದು. ಕಣ್ಣೆದುರಿಗೆ ನಮ್ಮ ಮಕ್ಕಳ ಸಣ್ಣ ವಯಸ್ಸಿನ ಹರಿಯದ ಮಕ್ಕಳು ಕುಟುಂಬನ ಮುನ್ನಡೆಸ್ಕೊಂಡು ಹೋಗುವಂಥ ಮಕ್ಕಳು ಇಲ್ಲಾದಾಗ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಬಾರ್ದು. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೇಬೇಕು. ಯಾರು ತಪ್ಪು ಮಾಡಲಿ, ಅದು ಹಿಡಿಯಬೇಕು. ಅವ್ರು ಸಿಗ್ತಾರೆ, ಅವ್ರು ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲೇ ಆ ಗಟ್ಸ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಸರ್ಕಾರಕ್ಕೂ ಇರಬೇಕಾಗಿದೆ. ಕೇವಲ ರಾಜಕೀಯಕ್ಕಾಗಿ ರಾಜಿ ಮಾಡೋದಲ್ಲ, ಇಲ್ಲಿ ಶಾಂತಿ ನಿರ್ಮಾಣ ಮಾಡಬೇಕಾಗಿತ್ತು. ಅಂದರೆ ಸರ್ಕಾರ ದಿಟ್ಟ ನಿರ್ಧಾರ ಏನೂ ಆಗಲ್ಲ. ಯಾವುದೋ ಒಂದು ಕೊಲೆ ಆದರೂ ಅದು ಆನ್ ದ ಸ್ಪಾಟ್ ಅವ್ರು ಸಿಗಬೇಕು, ಹಿಡಿಬೇಕು. ಬೇರೆ ಹೋಗ್ತಾರೆ ಅವ್ರು ಓಡಿ. ಇವರಂತ ನೋಡಪ್ಪ ಮಾಡೋವರು ಅಲ್ಲಿ ಲೋಕಲ್ದಲ್ಲೇ ಇರ್ತಾರೆ. ಅವರು ಒಬ್ಬರೊಬ್ಬರು ಏನೋ ವಿಷಯ ಇರ್ತದೆ, ಮತ್ತೊಂದು ಕಾಲಕ್ಕೆ ಜಗಳ ಇರ್ತದೆ, ಏನೋ ಒಟ್ಟು ಜಗಳ ಇರ್ತವೆ, ವೈಯಕ್ತಿಕ ದ್ವೇಷಗಳಿರ್ತಾವೆ. ಅವುಗಳನ್ನ ಈ ರೂಪಲೇ ಮಾಡೋರು ಒಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ಸಂಘಟನೆಗಳು ಯಾವುದೂ ಇಲ್ಲ, ಅದು ಹಿಂದೂ ಸಂಘಟನೆ ಇರಲಿ, ಇಸ್ಲಾಂ ಸಂಘಟನೆಗಳಿರಲಿ, ಅವರು ಸಹಿತ ಪ್ರಚೋದನೆ ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಇಂಥವ್ರು ಹಿಡಿದ ಮಟ್ಟ ಹಾಕಲೇಬೇಕಂತ ಈಗ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಅಧಿಕಾರಿ ಅದರಲ್ಲಿ ಪೊಲೀಸ್ ಇಲಾಖೆಗಂತೂ ಸ್ಪಷ್ಟವಾಗಿ ಎಲ್ಲ ಗೊತ್ತಿರ್ತದೆ. ಅಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಏನು ನಡೀತಾ ಇರ್ತದೆ, ಪ್ರತಿಯೊಂದು ತಾಲೂಕು ಅಲ್ಲಿ ಹೋಬಳಿ ಎಲ್ಲದ್ರ ಬಗ್ಗೆ ಜ್ಞಾನ ಇರ್ತದೆ. ಪೊಲೀಸರಿಗೆ ಸಾಮಾನ್ಯ ಇರೋದಿಲ್ಲ. ಅವರು ಭಾಳ ಬುದ್ಧಿವಂತರು ಇರ್ತಾರೆ. ಅವ್ರು ಮನಸ್ಸು ಮಾಡಿದರೆ ಇದ್ರ ಕಂಟ್ರೋಲ್ ಮಾಡೇ ಮಾಡ್ತಾರೆ. ಏನಂತ ಅಸಾಧ್ಯ ಕೆಲಸ ಅಲ್ಲ. ಎಲ್ಲಿ ಹುಡಿ ಹೋಗೋರು ಮಾಡಿದವರು. ಒಂದಿಬ್ಬರಿಗೆ ಶಿಕ್ಷೆ ಆಯ್ತು ಅಂದ್ರೆ ಆ ದೇಶದಲ್ಲಿ ಖಚಿತವಾಗಿ